ನಮಸ್ಕಾರ ಎಲ್ಲರಿಗೂ. ಈಗ ಹಲಸಿನ ಸೀಸನ್, ಹಾಗಾಗಿ ನಮ್ಮ ಮಂಗಳೂರು ಶೈಲಿಯಲ್ಲಿ ಮಾಡುವ ಗಾರ್ಯ ಮಾಡಿದ್ದೇನೆ. ಇದಕ್ಕೆ ನಾವು ನಮ್ಮ ಮನೆಯಲ್ಲಿ ಗಾರ್ಯ ಅಂತ ಹೇಳ್ತಾ ಇದ್ದದ್ದು. ತುಳುವಿನಲ್ಲಿ ಇದಕ್ಕೆ ಬೇರೆ ಹೆಸರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದಕ್ಕೆ ಸೋಡಾ ಹಾಕಲಿಕ್ಕಿಲ್ಲ, ಆದರೂ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ. ಹಲಸಿನ ಹಣ್ಣಿನ ಗಾರ್ಯ ಮಾಡಲಿಕ್ಕೆ 1 ಕಪ್ ದೋಸಾ ರೈಸ್ ನೀರಲ್ಲಿ 4 ಗಂಟೆ ನೆನೆಸಿಟ್ಟಿದ್ದೆ. ಈಗ ಇದರಲ್ಲಿರುವ ನೀರನ್ನು ತೆಗೆದು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇದು ಸೈಡಿಗೆ ಇರಲಿ. ಹಾಗೆ ಇಲ್ಲಿ ಯಾವ ಕಪ್ಪಲ್ಲಿ ರೈಸ್ ಅಳತೆ ಮಾಡಿದ್ದೇನೆ ಅದೇ ಕಪ್ಪಲ್ಲಿ 1 ಕಪ್ ಹಲಸಿನ ಹಣ್ಣು ಕ್ಲೀನ್ ಮಾಡಿ ನಾರು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇದು ಹಲಸಿನ ಹಣ್ಣು ಜಾಸ್ತಿ ಸಿಹಿ ಇದೆ, ಹಾಗಾಗಿ 2 ತುಂಡು ಬೆಲ್ಲ ಹಾಕಿದ್ದೇನೆ. ನಮ್ಮ ಸಿಹಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿಕೊಳ್ಬೇಕು. ರೈಸ್ ಅಳತೆ ಮಾಡಿದ ಕಪ್ಪಲ್ಲಿ ಅರ್ಧ ಕಪ್ ತೆಂಗಿನ ತುರಿ ಹಾಕಿದ್ದೇನೆ. ಹಾಗೆಯೇ 5 ರಿಂದ 6 ಕಾಳು ಮೆಣಸು, 1 ಏಲಕ್ಕಿ ಹಾಕ್ತಾ ಇದ್ದೇನೆ. ಏಲಕ್ಕಿ ಹಾಕೋದು ಆಪ್ಷನಲ್, ಕಾಳು ಮೆಣಸು ಮಾತ್ರ ಹಾಕಲೇಬೇಕು, ಜೀರ್ಣಕ್ಕೆ ಒಳ್ಳೆಯದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕದೆ 1-2 ಸುತ್ತು ಗ್ರೈಂಡ್ ಮಾಡಿ ತಂದಿದ್ದೇನೆ. ಗ್ರೈಂಡ್ ಮಾಡಿದ ಹಲಸಿನ ಹಣ್ಣಿನ ಜೊತೆಗೆ ಇವಾಗ ನೆನೆಸಿದ ದೋಸಾ ರೈಸ್ ಹಾಕಿ ಇದಕ್ಕೆ ಕೂಡ ಹಾಗೆ ನೀರು ಹಾಕಲಿಕ್ಕಿಲ್ಲ, ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಗ್ರೈಂಡ್ ಮಾಡುವಾಗ ಹಲಸಿನ ಹಣ್ಣಿನ ನೀರು ಬಿಡ್ತದೆ, ಅದೇ ಸಾಕಾಗ್ತದೆ. ಇದನ್ನು ತುಂಬ ನುಣ್ಣಗೆ ಗ್ರೈಂಡ್ ಮಾಡಬೇಕಂತೇನಿಲ್ಲ, ಚಿರೋಟಿ ರವೆಯ ಹದಕ್ಕೆ ಗ್ರೈಂಡ್ ಮಾಡಿದರೆ ಆಯಿತು. ಅಂದರೆ ಸಣ್ಣ ರವೆಯ ಹದಕ್ಕೆ ಗ್ರೈಂಡ್ ಮಾಡಿದ್ದೇನೆ. ಈಗ ಇದನ್ನು ಬೇರೆ ಪಾತ್ರೆಗೆ ತೆಗೆದು ನೋಡಿ, ನೀರು ಹಾಕದೇ ಇದ್ದರೂ ಇದು ನೋಡಿ ನೀರಾಗಿದೆ ಸ್ವಲ್ಪ. ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿ ಮಾಡಲಿಕ್ಕೆ ಇಲ್ಲಿ ಚಿರೋಟಿ ರವೆಯನ್ನು ನೋಡಿಕೊಂಡು ಸೇರಿಸಿಕೊಳ್ಬೇಕು. ನಾನಿಲ್ಲಿ 2 ಚಮಚದಷ್ಟು ಹಾಕ್ತಾ ಇದ್ದೇನೆ. ತುಂಬ ದಪ್ಪ ಇದ್ದರೆ ರವೆ ಹಾಕಬೇಕಾಗಿಲ್ಲ, ನೀರಾದರೆ ಮಾತ್ರ ನೋಡಿಕೊಂಡು ರವೆಯನ್ನು ಸೇರಿಸಿಕೊಳ್ಬೇಕು. ಚಿರೋಟಿ ರವೆ ಇಲ್ಲದಿದ್ದರೆ ದೊಡ್ಡ ರವೆಯನ್ನು ಕೂಡ, ಅಂದರೆ ನಾವು ಉಪ್ಪಿಟ್ಟು ಮಾಡುವ ರವೆಯನ್ನು ಕೂಡ ಸೇರಿಸಿಕೊಳ್ಬೋದು. ಆನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 10 ನಿಮಿಷ ಹಾಗೆ ಬಿಡಬೇಕು. ಈಗ 10 ನಿಮಿಷದ ನಂತರ ರವೆ ಇದರಲ್ಲಿರುವ ನೀರನ್ನು ಹೀರಿಕೊಂಡು ಇದು ನೋಡಿ ಸ್ವಲ್ಪ ದಪ್ಪ ಆಗಿದೆ. ಈ ರೀತಿ ಆದರೆ ಸಾಕು ನೋಡಿ, ಈಗ ಇದು ಸರಿಯಾಗಿದೆ. ಫ್ರೈ ಮಾಡಲಿಕ್ಕೆ ಎಣ್ಣೆ ಕುದಿಲಿಕ್ಕೆ ಇಟ್ಟು ಎಣ್ಣೆ ಒಂದು ಸಲ ಚೆನ್ನಾಗಿ ಬಿಸಿಯಾದ ನಂತರ ಗ್ಯಾಸ್ ಫ್ಲೇಮ್ ಮಧ್ಯಮ ಉರಿಯಲ್ಲಿಟ್ಟು ಸ್ವಲ್ಪವೇ ಈ ರೀತಿ ಹಿಟ್ಟನ್ನು ಎಣ್ಣೆಗೆ ಬಿಡಬೇಕು. ಗ್ಯಾಸ್ ಫಾಸ್ಟ್ ಇಟ್ಟು ಫ್ರೈ ಮಾಡಿದರೆ ಮೇಲೆ ಬೇಗ ಕಪ್ಪಗಾಗಿ ಮಧ್ಯದಲ್ಲಿ ಸರಿಯಾಗಿ ಬೇಯುವುದಿಲ್ಲ. ಹಾಗೆಯೇ ಇದನ್ನು ಕನ್ನಡದಲ್ಲಿ ಮುಲ್ಕ ಅಂತ ಹೇಳ್ತಾರೆ. ಇದನ್ನು ಅಕ್ಕಿ ಹಿಟ್ಟಿನಲ್ಲಿ ಮತ್ತು ರವದಲ್ಲಿ ಕೂಡ ಮಾಡ್ತಾರೆ. ಆದರೆ ಅಕ್ಕಿ ನೆನೆಸಿಟ್ಟು ಕಡೆದು ನಮ್ಮ ಮಂಗಳೂರು ಶೈಲಿಯಲ್ಲಿ ಮಾಡುವ ಇದರ ರುಚಿಯೇ ಬೇರೆ. ಒಂದು ಸಲ ಇದೇ ರೀತಿ ಮಾಡಿ ನೋಡಿ. ಫ್ರೈ ಆಗ್ತಾ ಇರುವಾಗ ಚಮಚದಲ್ಲಿ ನೋಡಿ ಈ ರೀತಿ ಮಗುಚುತ್ತಾ ಇರಬೇಕು, ಆಗ ಒಂದೇ ಸಮನೆ ಎಲ್ಲವೂ ಫ್ರೈ ಆಗ್ತದೆ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವುದೇ ಕಲರ್ ಪುಡಿ ಅಥವಾ ಹಳದಿ ಪುಡಿ ಹಾಕಲಿಲ್ಲ. ಹಲಸಿನ ಹಣ್ಣಿನಲ್ಲಿ ಕಲರ್ ಚೆನ್ನಾಗಿದ್ದರೆ ಇದರ ಕಲರ್ ಕೂಡ ನೋಡಿ ಫ್ರೈ ಮಾಡುವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದು ಫ್ರೈ ಆಗಿದೆ, ಈಗ ಇದನ್ನು ತೆಗಿತಾ ಇದ್ದೇನೆ. ಇದೇ ರೀತಿ ನೀವು ಕೂಡ ಒಂದು ಸಲ ಮಾಡಿ ನೋಡಿ, ತುಂಬ ರುಚಿ ಆಗ್ತದೆ. ಇಷ್ಟ ಆದರೆ ಈ ರೆಸಿಪಿನ ಎಲ್ಲರಿಗೂ ಶೇರ್ ಮಾಡಿ. ನೋಡಿದ್ರಲ್ಲ ಹಲಸಿನ ಹಣ್ಣಿನ ಗಾರ್ಯ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ, ಎಷ್ಟು ಸಾಫ್ಟ್ ಆಗಿ ಕೂಡ ಇದೆ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.